ರಾತ್ರಿಯಲ್ಲಿ ಮಾಡಿದ್ದಲ್ಲದು. ಗಮನಿಸಿ, ಮೇಲ್ಛಾವಣಿ ಪೂರ ಆಗಿಲ್ಲ ಇನ್ನು. ಹಾಗೆ ಮಳೆ ಬಂದಾಗ ಅಲ್ಲಿಂದದು ಕೆಳಗೆ ಬರುವಂಥದ್ದು ಸಹಜ. ಮೇಲಿನ ಕಟ್ಟಡ ಆಗುವಾಗ ಆಗಲೂ ಕೂಡ ಅದನ್ನು ಬಂದ ತಕ್ಷಣ ಅದಕ್ಕೆ ಏನು ವ್ಯವಸ್ಥೆ ಬೇಕು ಒಳಬಾರ್ದು ಹಾಗೆ ಮಾಡಿದ್ದಾಗಿದೆ. ಮೇಲಿನ ಛಾವಣಿ ಬಂದಾಗಂಥದ್ದು ಪರಿಪೂರ್ಣ ಇಲ್ಲ. ಅದು ದೊಡ್ಡ ನಿರ್ಮಾಣದಲ್ಲಿ ಆಗಿರತಕ್ಕಂಥ ಕುಂದುಕೊರತೆಗಳಿಂದ ಅಂಥದ್ದಲ್ಲ. ಅದಕ್ಕೆಲ್ಲ ಹಿಂದೆ ನಾವು ಉತ್ತರ ಕೊಟ್ಟಾಗಿದೆ. ಮತ್ತೆ ಪುನಃ ಅದನ್ನು ಕೆಣಕಿ ಮಾಡುತ್ತದೆ. ಆಡುವವರಿಗೆ ಎಲ್ಲಕ್ಕೂ ಆಡಲಿಕ್ಕೆ ಅವಕಾಶ. ಇನ್ನೊಂದು ವರ್ಷ ಬೇಕಾಗತ್ತೆ ಪೂರ್ಣ ಆಗಿ. ಸಹಿಷ್ಣುಗಳಾಗಿರುವವ್ರನ್ನು ಕೆಣಕೋದು ಕೆಲವರ ಚಾಳಿಯಾಗಿ ಹೋಗ್ಬಿಟ್ಟಿದೆ. ಸಹಿಷ್ಣುಗಳಾದನ್ನು ಕೂಡ ಕೆಣಕಬೇಕು. ಹಾಗೆ ಕೆಣಕಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು, ತಮ್ಮ ಬೆಳೆ ಬೇಯಿಸ್ಕೋಬೇಕು. ಈಗ ಪಂಗಡವನ್ನು ಸಮಾಜದ ಎರಡು ಪ್ರಮುಖ ಪಂಗಡಗಳನ್ನು ಒಡೆಯೋದು, ಅಲ್ಲಿ ಬೆಂಕಿ ಹಚ್ಚೋದು ಏನು ಕಷ್ಟದ ಕೆಲಸ ಅಲ್ಲ. ಈಗ ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ದಾಗಿದೆ, ಇವತ್ತಿಗಾದರೂ ಅದನ್ನು ತಡೆಸಲಿಕ್ಕೆ ಸಾಧ್ಯ ಆಯಿತಾ? ಹಾಗಿರುವಾಗ ರಾಜಕೀಯ ನಾಯಕರು, ಮುಖಂಡರು ಅನ್ನುವಂತಹವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ ಸಮಾಜ ಅಂತವರು ಮೊದಲು ದೂರ ಇಡಬೇಕು. ಕಡಿಮೆ ತಪ್ಪೇನು? ಹೌದು ಅನ್ನೊಂದು ಬೇರೆ ವಿಚಾರ. ಈಗ ನಾವು ಹೇಳಿದ್ವಿ, ನಮ್ಮಲ್ಲಿ ಬಡತನ ಇನ್ನೂ ಇದೆ. ದುಡ್ಡು ಕೊಡ್ತೇವೆ ಅಂತಂದಾದಾಗ ಇಂತಹ ಸೋಲು, ಮೋಸದ ಸೋಲು ಸಹಜ. ಹಾಗಾಗಿ ಇದು ಅವರ ಪ್ರಭಾವ ಸಮಾಜದ ಮೇಲೆ ಕಡಿಮೆ ಆಯಿತೋ, ಅಥವಾ ದುಡ್ಡಿನ ವ್ಯಾಮೋಹ ಅಥವಾ ಮೋಸದ ಕೆಲಸ ಅದು ಹೆಚ್ಚು ಕೆಲಸ ಮಾಡಿತೋ ತೀರ್ಮಾನ ಮಾಡೋದು ಕಷ್ಟ. ಇದ್ದಿರಬಹುದು. ನಾವು ಅದರ ಬಗ್ಗೆ ಎಲ್ಲ ಹೆಚ್ಚು ಅವರವರೊಳಗೆ ನಾವು ಇದಕ್ಕೆ ನಾವು ತಲೆ ಹಾಕಬೇಕು. ನಾವು ಯಾಕೆ ಅದರೊಳಗೆ ನಾವು ಕೆಲಸ ಮಾಡೋರೆಲ್ಲ ಇಲ್ಲ. ನಾವು ಈ ಕಡೆ ಸಮಾಜದಿಂದ ನೋಡೋರು. ನಮ್ಮ ದೃಷ್ಟಿಗೆ ನಾವು ಏನು ಕಾಣುತ್ತೆ ಅಂತ ಹೇಳ್ತೇವೆ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.